ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 5 o'clock ಆಗಿತ್ತು ಆಲ್ರೆಡಿ, ಇನ್ನೂ ಕತ್ಲೇನೇ ಇತ್ತು. ಆ್ಯಕ್ಚುಲಿ ಇದು ಬಂದು ಸಡನ್ ಪ್ಲ್ಯಾನ್. ನಮ್ಮ ಹಸ್ಬೆಂಡ್ಗೆ 1 ವೀಕು ಆಫೀಸ್ ಕಡೆಯಿಂದ ಲೀವ್ಸ್ ಏನೋ ಉಳ್ಕೊಂಡಿತ್ತು ಈ ವರ್ಷದಲ್ಲಿ ಅಂತೇಳಿ ಅವರು ಹಾಕ್ಕೊಳ್ಳೋದಾದರೆ ಈ ವೀಕಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದರು. ಹಂಗಾಗಿ ಇದೇ ಕರೆಕ್ಟ್ ಟೈಮ್ ಊರಿಗೆ ಹೋಗ್ಲಿಕ್ಕೆ ಅಂತಂದೇಳಿ ನಾನು 2 days ಆಫೀಸ್ಗೆ ರಜಾ ಮಾಡಿಕೊಂಡು ಇನ್ನು ಊರಿಗೆ ಅಂತ ಬಂದ್ವಿ. ಸೊ ಬ್ಯಾಂಕ್ ಕೆಲಸ ಇತ್ತು, ಹಂಗಾಗಿ ಬಂದಿದ್ದು. ಮತ್ತು ಊರಿಂದ ನಾನೇ ಬರುವಾಗ ಸ್ವಲ್ಪ ಅವರೆಕಾಯಿನ ತೊಗೊಂಬಂದಿದ್ದೆ. ನಮ್ಮ ಅಮ್ಮಂಗೆ ಅವರೆಕಾಯಿ ಅಂದರೆ ತುಂಬಾ ಇಷ್ಟ. ಇನ್ನು ಬರೋದ್ರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು. ಅವಲಕ್ಕಿ ತಿಂಡಿನ ತಿಂದ್ಕೊಂಡು ನಾವು ಬ್ಯಾಂಕ್ ಹತ್ರ ಹೋಗಿ ಬ್ಯಾಂಕಲ್ಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಇನ್ನು ಅವರೆಕಾಯಿನ ಸಹ ಬೇಯಿಸಿಟ್ಟಿದ್ರು. ಇನ್ನು ಅದನ್ನು ತಿಂದ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡಿಕೊಟ್ಟೆ ಅಮ್ಮಂಗೆ. ಇನ್ನು ಇಷ್ಟರಲ್ಲೇ ಮಧ್ಯಾಹ್ನನೂ ಆಯಿತು. ಅಮ್ಮ ಬಂದು ಊಟಕ್ಕೆ ಅಂತಂದೇಳಿ ತಂದಿರೋ ಅವರೆಕಾಯಲ್ಲೇ ಮತ್ತೆ ಸುಲ್ಕೊಂಡು ಬೇಗ ಬೇಗ ಪಲ್ಯನೂ ಸಹ ಮಾಡಿದ್ರು. ಹಾಗೆ ನೀರು ದೋಸೆ ಚೆನ್ನಾಗಿರುತ್ತೆ ಪಲ್ಯ ದೋಸೆಗೆ ಅಂತಂದು ಹೇಳ್ಬಿಟ್ಟು. ನಮ್ಮ ಮನೇಲಿ ಎಲ್ಲ ಹೆಂಗೆ ಅಂದರೆ ಅಮ್ಮ ಜಾಸ್ತಿ ಈ ನೆನೆ ಹಾಕಿ ಅದರ ಎಲ್ಲ ಏನು ಮಾಡೋಕ್ಕೋಗಲ್ಲ. ನಮ್ಮ ಅಪ್ಪಂಗೂ ಅದೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ಈ ಥರ ನೀರು ದೋಸೆನೇ ತುಂಬ ಹಾಕೋದು. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಬರೀ ನೀರು ದೋಸೆನೇ ಹಾಕ್ತಿದ್ದು ನಮ್ಮಮ್ಮ. ಬಟ್ ನಮಗೂ ಅದು ತುಂಬಾ ಇಷ್ಟ. ಇನ್ನು ಹಾಗಾಗಿ ಮಧ್ಯಾಹ್ನನೂ ಊಟ ಮುಗಿಸ್ಕೊಂಡ್ವಿ. ಇನ್ನು ಸಂಜೆ ಆಗ್ತಾ ಇತ್ತು. ಇನ್ನು ಸಂಜೆ ನೋಡಿದ್ರೆ ನಮ್ಮ ಮನೆ ಹತ್ರ ವ್ಯೂ ಈ ಥರ ಇತ್ತು. ಆ್ಯಕ್ಚುಲಿ ಸನ್ ಸೆಟ್ ಆಗ್ತಾ ಇತ್ತು, ಅದನ್ನೇ ತೋರಿಸ್ತಾ ಇದ್ದೆ. ಇನ್ನು ನಮ್ಮಪ್ಪ ಬಂದು ಬೇರೆ ಊರಿಗೆ ಹೋಗಿದ್ರು. ಆ್ಯಕ್ಚುಲಿ ಅವ್ರು ಇರಲಿಲ್ಲ ನಾವು ಬೆಳಗ್ಗೆ ಹೋದಾಗ. ಅವರು ಬಂದು ಸಂಜೆ ಬಂದರು. ಅವರು ನಮ್ಮ ಸ್ವಲ್ಪ ರಿಲೇಟಿವ್ಸ್ ಗೊತ್ತಿರೋರು ಡೆತ್ ಆಗಿದ್ರು, ಅಲ್ಲಿಗೆ ಹೋಗಿದ್ರು. ಇನ್ನು ಹಂಗಾಗಿ ಅಲ್ಲಿಂದ ಬಂದಮೇಲೆ ಗಾಡಿ ಎಲ್ಲನೂ ವಾಶ್ ಮಾಡಿದ್ರು. ಅವರು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ನಾನು ಸಹ ಕಸ ಎಲ್ಲ ಗೂಡಿಸ್ಬಿಟ್ಟು ಅದಾದಮೇಲೆ ಮುಖ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೆ. ಅಮ್ಮನೂ ಇನ್ನೂ ಜಡೆ ಎಲ್ಲ ಹಾಕಿದ್ರು. ಅದಾದಮೇಲೆ ನಾವು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಬಂದಿದ್ದರು. ಅವರಿಗೆ ಸ್ವಲ್ಪ ಹೆಲ್ತ್ ಎಲ್ಲ ಹುಷಾರಿರಲಿಲ್ಲ, ತುಂಬಾ ವೀಕ್ ಆಗಿಬಿಟ್ಟಿದ್ರು ಮೊದಲಿಗಿಂತನೂ. ಸೊ ಅವರು ಹೇಗಿದ್ದಾರೆ ಏನು ಅಂತ ಮಾತಾಡಿಸ್ಕೊಂಡು ಬರೋಣ ಹಂಗೆ ನೋಡಿಕೊಂಡು ಅಂತಂದೇಳಿ ಹೊರಟ್ವಿ. ಹಾಗೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರು, ಅವ್ರನ್ನೂ ಮಾತಾಡಿಸ್ಕೊಂಡು ಬರೋಣ ಅಂತಂದೇಳಿ ಇಲ್ಲಿಂದ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಸ್ವಲ್ಪ ದೂರ ಆಗುತ್ತೆ. ಇದು ನಮ್ಮ ಹೊಲಕ್ಕೆ ಹೋಗೋ ದಾರಿಲಿ ಇದೆ. ಈ ಸರ್ತಿ ನಾವು ಹೊಲಕ್ಕೇನು ಹೋಗಲಿಲ್ಲ. ಇನ್ನು ಹಾಗೆ ನಮ್ಮ ಹಸ್ಬೆಂಡ್ಗೆ ನವಿಲ್ಗರಿ ಸಿಕ್ತಂತೆ ರೋಡಲ್ಲಿ, ಅದನ್ನೇ ತೋರಿಸ್ತಾ ಇದ್ರು. ಇನ್ನು ಈ ಮರಿಗಳು, ಈ ಎತ್ತು ಗಾಡಿ ಹಸ ಇದನ್ನೆಲ್ಲ ನೋಡಿದ್ರೆ ನಮಗೆ ಹಳೆ ದಿನಗಳ ನೆನಪಾಗುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಸಹ ದನ ಎತ್ತಿನ ಗಾಡಿ ಎಲ್ಲ ಇತ್ತು. ಇನ್ನು ಅದೆಲ್ಲ ಸ್ವಲ್ಪ ನೆನಪಾಗ್ತಾ ಇರುತ್ತೆ. ಹೊಸ್ದಾಗಿ ಏನು ಅನ್ಸಲ್ಲ, ಬಟ್ ನೆನಪಾಗುತ್ತೆ. ಇನ್ನು ನಾವು ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆನ ನೋಡಿದ್ರೆ ತುಂಬಾ ವೀಕ್ ಆಗಿದ್ರು, ಸಖತ್ ಬೇಜಾರಾಯಿತು. ಅವರಿಗೆ ಎದ್ದು ಕೂರಕ್ಕೂ ಸಹ ಆಗ್ತಾ ಇರಲಿಲ್ಲ. ಮೊದಲು ಸ್ವಲ್ಪ ಪರವಾಗಿರಲಿಲ್ಲ, ಓಡಾಡ್ಕೊಂಡಿದ್ರು. ಬಟ್ ಈಗ ತುಂಬಾ ಹುಷಾರಿಲ್ಲದೆ ವೀಕ್ ಆಗಿದ್ರು. ಆ್ಯಕ್ಚುಲಿ ಇನ್ನು 2 daysಲ್ಲಿ ಅವ್ರದ್ದು ಪ್ಲ್ಯಾನ್ ಇತ್ತು ಬ್ಯಾಂಗ್ಳೂರಿಗೆ ಬರೋದು ಹಾಸ್ಪಿಟಲ್ಗೆ. ಇನ್ನು ಹಂಗಾಗಿ ಮತ್ತೆ ಅಲ್ಲೇ ಸಿಗೋಣ ಅಂತಂದು ಹೇಳಿಬಿಟ್ಟು ನಮ್ಮ ಅತ್ತೆಗೂ ಹೇಳಿ ಇನ್ನು ಮನೆಗೆ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಇನ್ನು ಅಮ್ಮ ಬರೋ ಅಷ್ಟರಲ್ಲಿ ರೈಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಮಸೊಪ್ಪು ಮಾಡಿದರು. ಇನ್ನು ನಾವು ಎಲ್ಲ ಊಟ ಮುಗಿಸ್ಕೊಂಡ್ಮೇಲೆ ಇನ್ನು ಪಾತ್ರೆ ಎಲ್ಲ ಅಮ್ಮನೇ ವಾಶ್ ಮಾಡಿದ್ರು. ಇನ್ನು ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ವ್ಲಾಗ್ನ ಕ್ಲಿಯರಾಗಿ ಶೂಟ್ ಮಾಡಬೇಕು ಅಂತಲೇ ಇರಲಿಲ್ಲ ನನಗೆ. ಸುಮ್ಮನೆ ಅಲ್ಲೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ ಅಷ್ಟೇ. ಬಟ್ ನನಗೆ ಊರಿಗೆ ಹೋದರೆ ಆ ಆ್ಯಕ್ಟಿವ್ನೆಸ್ಸೇ ಇರಲ್ಲ, ಫುಲ್ಲು ಲೇಝಿ ಥರ ಆಗೋಗ್ಬಿಡ್ತೀನಿ. ಅದರಲ್ಲಿ ನಮ್ಮಪ್ಪನೂ ಸಹ ಆರಾಮಾಗಿರಮ್ಮ, ಏನು ಇಲ್ಲಿಗೆ ಬಂದ್ರೂ ಯಾವಾಗಲೂ ಫೋನ್ ಹಿಡ್ಕೊಂಡು ಅದು ಇದು ಮಾಡ್ಕೊತಾನೇ ಇರ್ತೀಯ, ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡು ಅಂತಿರ್ತಾರೆ. ಇನ್ನು ಹಾಗಾಗಿ ನಾನು ಏನು ಕೆಲಸ ಅಥವಾ ಈ ಶೂಟಿಂಗು ಇದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಇನ್ನು ನಮ್ಮಮ್ಮ ಬಂದು ಬೇಳೆ ಎಲ್ಲ ಹಾಕಿದ್ರು. ಎಷ್ಟು ಹೇಳಿದ್ರು ಕೇಳಲ್ಲ ನಮ್ಮಮ್ಮ. ಬೇಳೆ ಇಲ್ಲ ಏನೋ ಒಂದು ಹೋಗಿದ್ದ ಸತ್ತಿಗೆಲ್ಲ ಇದನ್ನು ಮಾಡ್ತಾನೇ ಇರ್ತಾರೆ. ಇನ್ನು ನಮ್ಮಮ್ಮ ಮಾತ್ರ ಮಿಕ್ಸಿಗೆ ಆ ಥರ ಏನೂ ಹಾಕಲಿಕ್ಕೆ ಕೊಡಲ್ಲ, ಅವರು ಗುಂಡಲ್ಲೇ ರುಬ್ತಾರೆ. ಹಂಗಾಗಿ ಮತ್ತೆ ನಮ್ಮ ಅತ್ತೆನೂ ಸಹ ಹೆಲ್ಪ್ ಮಾಡಿದ್ರು. ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.